ವೆಲ್ಕಮ್ ಟು ಭೂಮಿ ವ್ಲಾಗ್ಸ್. ಇವತ್ತು ಭೂಮಿಸ್ ಕಿಚನ್ ಅಲ್ಲಿ ಬಾಳೆಕಾಯಿ ಫ್ರೈನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ನಾನಿಲ್ಲಿ ಒಂದು ಬಾಳೆಕಾಯಿನ ತಗೊಂಡಿದ್ದೀನಿ. ಬಾಳೆಕಾಯಿ ಸ್ಕಿನ್ನ ಪೀಲ್ ಮಾಡ್ಕೋಬೇಕು. ಅದಾದ್ಮೇಲೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಬಾಳೆಕಾಯಿನ ನಮ್ಗೆ ಯಾವ ಸೈಜ್ ಬೇಕೋ ಆ ರೀತಿ ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಫ್ರೈ ಮಾಡ್ತಾ ಇರೋದ್ರಿಂದ ಈ ರೀತಿ ನಾನು ಸ್ಲೈಸ್ ಶೇಪ್ ಅಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಬಾಳೆಕಾಯಿ ಸ್ಟಿಕ್ಕಿ ಇರೋದ್ರಿಂದ ಅಂಟ್ಕೊಂಡಿರುತ್ತೆ, ಸೊ ಅದಕ್ಕೆ ಒಂದೊಂದೇ ಸಪರೇಟ್ ಆಗಿ ರಿಮೂವ್ ಮಾಡ್ಕೋಬೇಕು. ಇವಾಗ ಬನ್ನಿ ಮ್ಯಾರಿನೇಷನ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಮ್ಯಾರಿನೇಷನ್ ಮಾಡೋದಕ್ಕೆ ಧನಿಯಾ ಪುಡಿ, ಅರಿಶಿನ ಪುಡಿ, ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ಸ್ವಲ್ಪ ನೀರು ಇಷ್ಟನ್ನು ಸೇರಿಸ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು. ಈಗ ಬಾಳೆಕಾಯಿ ಸ್ಲೈಸಸ್ನೆಲ್ಲ ಈ ರೀತಿ ಹಾಕ್ಕೊಂಡು ಇದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮ್ಯಾರಿನೇಷನ್ ರೆಡಿ ಆಗಿದೆ. ಈಗ ಬಾಳೆಕಾಯಿ ಫ್ರೈ ಮಾಡೋದಕ್ಕೆ ದೋಸಾ ತವಾ ಮೇಲೆ ನಾನು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದೇ ಸ್ಲೈಸಸ್ನ ಇಟ್ಕೊತೀನಿ. ಅದೊಂಚೂರು ಫ್ರೈ ಆದಮೇಲೆ ನಾನು ಚೂರು ಎಣ್ಣೆ ಹಾಕ್ಕೊಂಡು 2 ಕಡೆ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ರೀತಿ ನೋಡಿ ನೀಟಾಗಿ ಲೈಟ್ ಬ್ರೌನ್ ಆಗಿ ಫ್ರೈ ಆಗಿರಬೇಕು. ಇದೆಲ್ಲ ಕೂಡ ಒಂದ್ಸತಿ ಫ್ರೈ ಆದಮೇಲೆ ಒಂದು ಪ್ಲೇಟಲ್ಲಿ ಸಪ್ರೇಟಾಗಿ ತೆಗೆದಿಟ್ಕೊತಾ ಇದ್ದೀನಿ. ನೆಕ್ಸ್ಟು ಎಲ್ಲ ಆದಮೇಲೆ ಲಾಸ್ಟ್ಗೆ ನಾವು ಅದೇ ಪ್ಯಾನ್ ಮೇಲೆ 1 ಸ್ಪೂನಷ್ಟು ಎಣ್ಣೆ ಹಾಕೊಂಡು ಕರ್ಬೇವು ಸೊಪ್ಪನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೀವು ಬೇಕಂದರೆ ಹಾಕೊಬೋದು, ನಾನು ಇದ್ರ ಮೇಲೆ ಹಾಕೊಂಡಿದ್ದೀನಿ. ನನಗೆ ಸ್ಪೈಸಿ ಅಂದರೆ ತುಂಬ ಇಷ್ಟ, ಸೊ ಹಾಗಾಗಿ ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಉಪ್ಪು, ಸ್ವಲ್ಪ ನಿಂಬೆ ರಸನ ಸೇರಿಸ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಇರುತ್ತೆ, ನೀವು ಕೂಡ ಟ್ರೈ ಮಾಡಿ. ಮಧ್ಯಾಹ್ನ ಊಟಕ್ಕೆ ಬಜ್ಜಿ, ಚಿಪ್ಸ್, ಹಪ್ಪಳ ಇದು ಯಾವುದೂ ಇಲ್ಲ ಅಂತ ಅಂದರೆ ಬಾಳೆಕಾಯಿ ಫ್ರೈ ಬೆಸ್ಟ್ ಅಂತ ಹೇಳ್ತೀನಿ. ರಸಮ್ ರೈಸ್ಗೆ, ಸಾಂಬಾರ್ಗೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಕೂಡ ಈ ಬಾಳೆಕಾಯಿ ಫ್ರೈ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.